ಪದೇ ಪದೇ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗ್ತಿರುವುದಕ್ಕೆ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಲೆ ಆರೋಪಿ ದರ್ಶನ್ ಸೆಪ್ಟೆಂಬರ್ 17ರಂದು ಬೇಲ್ಗೆ ಅರ್ಜಿ ಹಾಕಲಿದ್ದಾರೆ. ಕೇಂದ್ರ ಕಾರಾಗೃಹ ಬದಲಾಗಿ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡುವಂತೆ ಕುಟುಂಬದವರು ಸಲಹೆ ನೀಡಿದ್ದಾರೆ. ಜೈಲೂಟಕ್ಕೆ ಹೈರಾಣಾಗಿರುವ ದಾಸ ಕುಟುಂಬದವರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಮನೆ ಊಟಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ತೂಕದ ಲೆಕ್ಕದಲ್ಲಿ ಕೊಡ್ತಿರುವ ಊಟ ಸಾಲ್ತಾ ಇಲ್ಲ ಅಂತ ವಕೀಲರ ಮುಂದೆ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ. ದರ್ಶನ್ ಜೈಲಿನಲ್ಲಿ ಮತ್ತೆ ಕಿರಿಕನ್ನ ಮುಂದುವರೆಸಿದ್ದಾರೆ. ಜೈಲಿನಲ್ಲಿ ಇರುವಷ್ಟು ದಿನ ಜೈಲು ನಿಯಮ ಫಾಲೋ ಮಾಡಿ ಎಂದು ಸಿಬ್ಬಂದಿಗೆ ಹೇಳಿದ್ದಾರೆ. ಪದೇ ಪದೇ ಸೌಲಭ್ಯಗಳಿಗಾಗಿ ಸಿಬ್ಬಂದಿಗೆ ಕಿರಿಕಿರಿ ಮಾಡುತ್ತಿದ್ದಾರೆ ಅಂತ ಆರೋಪ ಕೇಳಿಬರ್ತಿದೆ. ದರ್ಶನ್ ಮನವಿಗೆ ಜೈಲು ಸಿಬ್ಬಂದಿ ನಾವು ಕಾನೂನು ಪ್ರಕಾರ ಏನ್ ಸಾಧ್ಯ ಅಷ್ಟು ಮಾತ್ರ ಕೊಡ್ತೇವೆ ಎಂದು ಹೇಳಿದ್ದಾರೆ. ಹೆಚ್ಚಿನದು ಬೇಕು ಅಂದ್ರೆ ಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಅಂತ ಜೈಲರ್ ಮೂಲಕ ವಾರ್ನಿಂಗ್ ಕೊಡಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಕೊಲೆ ತನಿಖೆ ಮಾಡ್ತಿರೋ ಪೊಲೀಸರಿಗೆ ಪವಿತ್ರ ಮನೆಯಲ್ಲಿ ದರ್ಶನ್ ಒಳ ಉಡುಪುಗಳು ಮತ್ತು ಹೇರ್ ಸ್ಯಾಂಪಲ್ಸ್ ಪತ್ತೆಯಾಗಿದೆ. ಇದು ಪವಿತ್ರ ಮತ್ತು ದರ್ಶನ್ ಮಧ್ಯೆ ಇರುವ ಆಪ್ತತೆಯನ್ನ ಹೇಳ್ತಿದೆ. ಪವಿತ್ರ ಮನೆಯಲ್ಲಿ ದರ್ಶನ್ ನೆನಪಿನ ಕಾಣಿಕೆಗಳು ಇದ್ವು. ಮೆಜೆಸ್ಟಿಕ್ ಚಿತ್ರದ 20ನೇ ವರ್ಷದ ನೆನಪಿನ ಕಾಣಿಕೆ, ಕಾಟೇರ ಸಿನಿಮಾದ 50ನೇ ದಿನದ ನೆನಪಿನ ಕಾಣಿಕೆ ಸೇರಿದಂತೆ ಹಲವು ಪ್ರಶಸ್ತಿಗಳು ಪವಿತ್ರ ಮನೆಯಲ್ಲಿದ್ದವು ಎನ್ನಲಾಗಿದೆ. ಎಲ್ಲವನ್ನೂ ಪೊಲೀಸರು ಜಪ್ತಿ ಮಾಡಿದ್ದು ಚಾರ್ಜ್ ಶೀಟ್ನಲ್ಲೂ ಉಲ್ಲೇಖಿಸಿದ್ದಾರೆ. ದರ್ಶನ್ ತಾನಾಗಿ ಮಾಡಿದ್ದಾನೆ ಎನ್ನಲಾದ ತಪ್ಪಿಗೆ ಶನಿಯನ್ನೇ ಹೊಣೆ ಮಾಡುವ ಮಾತುಗಳು ಕೇಳಿಬರ್ತಿವೆ. ದರ್ಶನ್ಗೆ ಫೆಬ್ರವರಿಯವರೆಗೂ ಟೈಮ್ ಸರಿ ಇಲ್ಲ, ಶನೀಶ್ವರನ ಕಾಟ ಇದೆಯಂತೆ ಅಂತ ನಿರ್ಮಾಪಕ ಕೆ ಮಂಜು ಹೇಳಿದ್ದಾರೆ. ಗಲಭೆ ಬಳಿಕ ನಾಗಮಂಗಲ ಪಟ್ಟಣ ಸಹಜ ಸ್ಥಿತಿಗೆ ಮರಳಿದೆ. ಎಂದಿನಂತೆ ವ್ಯಾಪಾರ ವಹಿವಾಟು ಜನಸಂಚಾರ ಇದೆ. ಇವತ್ತು ಸಹ 144 ಸೆಕ್ಷನ್ ಮುಂದುವರಿಯಲಿದೆ. ಪಟ್ಟಣದ ರಸ್ತೆಗಳಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಈ ನಡುವೆ ಇವತ್ತು ಜಿಲ್ಲಾಡಳಿತದಿಂದ ಶಾಂತಿ ಸಭೆ ನಡೆಸಲಾಗುತ್ತಿದೆ. ನಾಗಮಂಗಲ ಗಲಭೆ ಬೆನ್ನಲ್ಲೇ ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಕೆವಿ ಶರತ್ ಚಂದ್ರ ಅವರನ್ನ ನೇಮಕಾತಿ ವಿಭಾಗದ ಎಡಿಜಿಪಿಯಾಗಿ ಟ್ರಾನ್ಸ್ಫರ್ ಮಾಡಿರುವ ಸರ್ಕಾರ ಗುಪ್ತಚರ ಇಲಾಖೆಯ ಎಡಿಜಿಪಿಯಾಗಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ನೇಮಿಸಿದೆ. ಇನ್ನು ರಾಜ್ಯ ಬಿಜೆಪಿ ನಾಗಮಂಗಲ ಗಲಭೆ ಬಗ್ಗೆ ಸತ್ಯ ಶೋಧನಾ ಸಮಿತಿಯನ್ನ ಕೂಡ ರಚನೆ ಮಾಡಿದೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿದೆ. ನಾಗಮಂಗಲ ಗಲಭೆಯ ವಿಚಾರದಲ್ಲಿ 2 ಇಲಾಖೆ ಫೇಲ್ಯೂರ್ ಆಗಿವೆ. ಗಲಭೆಯ ಹುನ್ನಾರದ ಜಾಡು ಹಿಡಿಯದ ಗುಪ್ತಚರ ಇಲಾಖೆ, ಗಲಭೆಯನ್ನ ತಡೆಯುವ ಅವಕಾಶವಿದ್ದರೂ ತಡೆಯದ ಪೊಲೀಸ್ ಇಲಾಖೆಯನ್ನ ಹೊಣೆ ಮಾಡಲಾಗ್ತಿದೆ. ನಾಗಮಂಗಲದ ಸ್ಥಿತಿಗತಿ ಗಮನಿಸಿದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಎಂದು ಆರೋಪಗಳು ಕೇಳಿಬರ್ತಾ ಇವೆ. ಇದಕ್ಕೆ ಪೆಟ್ರೋಲ್ ಬಾಂಬ್, ಕಲ್ಲುಗಳು, ತಲವಾರುಗಳು ಸಾಕ್ಷಿಯಾಗಿವೆ. ಇಷ್ಟೆಲ್ಲ ಪೂರ್ವಭಾವಿ ಸಿದ್ಧತೆ ಇದ್ರೂ ಗುಪ್ತಚರ ಇಲಾಖೆಗೆ ವಿಚಾರವೇ ಗೊತ್ತಾಗಿಲ್ಲ. ಬಿಜೆಪಿ ನಾಯಕರ ಆಕ್ಷೇಪ, ಅಸಮಾಧಾನ, ಕೋಪಕ್ಕೆ ಕಡಿವಾಣ ಹಾಕಲು ಆರ್ಎಸ್ಎಸ್ ನಾಯಕರು ಸಮನ್ವಯ ಸಮಿತಿ ಸಭೆ ಮಾಡಿದ್ದಾರೆ. ಯಾವುದೇ ಏಕಪಕ್ಷೀಯವಾಗಿ ತೀರ್ಮಾನಗಳನ್ನು ಮಾಡದೆ ಸಾಮೂಹಿಕ ತೀರ್ಮಾನಗಳಲ್ಲಿ ಹೋಗುವಂತೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ತಮ್ಮ ವಿರುದ್ಧದ ಆರೋಪಗಳಿಗೆ ಸಭೆಯಲ್ಲೇ ಉತ್ತರಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ತಾವು ಯಾವುದೇ ಏಕಪಕ್ಷೀಯ ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಮತ್ತು ಸಂಘದ ವರಿಷ್ಠರ ಜೊತೆ ಚರ್ಚಿಸಿಯೇ ತೀರ್ಮಾನ ಮಾಡಿದ್ದೇನೆ ಎಂದು ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ. ಆರ್ಎಸ್ಎಸ್ ಸಮನ್ವಯ ಸಭೆ ಬೆನ್ನಲ್ಲೇ ನಿನ್ನೆ ಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಗೆ ಹಾರಿದ್ದಾರೆ. ಇತ್ತ ಬಳ್ಳಾರಿಗೆ ವಾಲ್ಮೀಕಿ ಪಾದಯಾತ್ರೆ ಹೊರಡುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಂಬ ಸೂಚನೆಯ ಬೆನ್ನಲ್ಲೇ ವಿಜಯೇಂದ್ರ ವಿರುದ್ಧ ಅಸಮಾಧಾನಿತ ಬಿಜೆಪಿ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ9 ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇದೆ. ಇದರಿಂದ ಎಚ್ಚೆತ್ತ ಬೆಂಗಳೂರು ಉಸ್ತುವಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೆಪ್ಟೆಂಬರ್ 15ರವರೆಗೆ ಡೆಡ್ಲೈನ್ ಅನ್ನು ನೀಡಿದ್ದಾರೆ. ಇನ್ನೊಂದೇ ದಿನ ಬಾಕಿ ಇದ್ದು ಬಿಬಿಎಂಪಿ ಅಧಿಕಾರಿಗಳು ಹಗಲು ರಾತ್ರಿ ಎನ್ನದೆ ರಸ್ತೆ ಗುಂಡಿಗಳನ್ನು ಮುಚ್ಚಿಸುತ್ತಿದ್ದಾರೆ. ಧಾರವಾಡ ಜಿಲ್ಲೆಯ ಸರ್ಕಾರಿ ನೌಕರರ 2 ದಿನಗಳ ರಜೆ ಕಡಿತ ಮಾಡಲಾಗಿದೆ. 2ನೇ ಶನಿವಾರ ಮತ್ತು ಭಾನುವಾರದ ರಜೆ ಕಡಿತ ಮಾಡಿದ್ದು ಇಂದು ಮತ್ತು ನಾಳೆ ಕರ್ತವ್ಯ ನಿರ್ವಹಿಸಲು ಸೂಚಿಸಲಾಗಿದೆ. ಸರ್ಕಾರಿ ನೌಕರರು ರಜೆ ಹೋಗದಂತೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಆದೇಶಿಸಿದ್ದಾರೆ. ಮೈಸೂರು ಮುಡಾ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡಲಾಗಿದೆ. ಮುಡಾ ವಿಶೇಷ ಭೂ ಸ್ವಾಧೀನ ಅಧಿಕಾರಿಯಾಗಿದ್ದ ಮಂಜುನಾಥ್ ಆರ್ ರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ.
ನಿನ್ನೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿ ಬೆಳಗ್ಗೆ 10:40ಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ನಿನ್ನೆ ಸಂಜೆ 6 ಗಂಟೆ ವೇಳೆಗೆ ತಿಹಾರ್ ಜೈಲಿನಿಂದ ಹೊರಬಂದ ಕೇಜ್ರಿವಾಲ್ ಕಾರನ್ನ ಏರಿ ಮಳೆಯಲ್ಲೇ ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಜೊತೆಗಿನ ಸೆಣಸಾಟದಲ್ಲಿ ಇಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ. ಕಿಸ್ತಾವಾರ್ ಜಿಲ್ಲೆಯ ಪಿಗ್ನಾಲ್ ದುಗಂಡಾ ಅರಣ್ಯ ಪ್ರದೇಶದಲ್ಲಿ ಉಗ್ರರ ಜೊತೆಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಗಾಯಗೊಂಡಿದ್ದ ಸಿಪಾಯಿ ಅರವಿಂದ್ ಸಿಂಗ್ ಸುಬೇದಾರ್ ವಿಪಿನ್ ಕುಮಾರ್ ಮೃತಪಟ್ಟಿದ್ದಾರೆ. ರಣಮಳೆಗೆ ಉತ್ತರ ಪ್ರದೇಶದಲ್ಲಿ 10 ಹಳ್ಳಿಗಳು ಮುಳುಗಿ ಹೋಗಿವೆ. ರಕ್ಕಸ ಮಳೆಗೆ ಬುಂದೇಲ್ಖಂಡ್, ಕಾನ್ಪುರ ವಿಭಾಗದ ಜಿಲ್ಲೆಗಳಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಗಂಗಾ, ಯಮುನಾ, ಕೆನ್, ಬೆಟ್ಟ ನದಿಗಳು ಕೂಡ ಉಕ್ಕಿ ಹರಿತಾ ಇವೆ. ಉತ್ತರ ಪ್ರದೇಶದಲ್ಲಿ ತಿಂಗಳುಗಳ ಹಿಂದೆ ಗಡ್ಡ ಟ್ರಿಮ್ ಮಾಡಿದ್ದ ಕ್ಷೌರಿಕನಿಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉಡುಗೊರೆ ಕಳಿಸಿಕೊಟ್ಟಿದ್ದಾರೆ. 6 ತಿಂಗಳ ಬಳಿಕ 2 ಕುರ್ಚಿಗಳು, ಶಾಂಪೂ ಕುರ್ಚಿ ಸೇರಿದಂತೆ ಹಲವು ವಸ್ತುಗಳನ್ನು ಕಳಿಸಿಕೊಟ್ಟಿದ್ದಾರೆ.